ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ನಿಮ್ಗೆ ಹೇಳ್ದಂಗೆ ಒಂದು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಒಂದು ನೆಕ್ಗಾಗಲಿ ಒಂದು ಸ್ಯಾರಿಗಾಗಲಿ ಡಿಸೈನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ರಿಂಗ್ಸ್ ತೊಗೊಂಡಿದ್ದೀನಿ. ನೀವು ಯಾವುದನ್ನು ಸೈಜ್, ಎನಿ ಸೈಜ್ ರಿಂಗ್ಸ್ ತೊಗೋಬೋದು, ಗೋಲ್ಡ್ ತೊಗೋಬೋದು, ಪ್ಲಾಸ್ಟಿಕ್ ತೊಗೋಬೋದು. ನಾನು ಇವಾಗ ಇದು ಪ್ಲಾಸ್ಟಿಕ್ ತೊಗೊಂಡ್ಮೇಲೆ ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಡಿಸೈನು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ರಿಂಗ್ ಸೈಜು ಚಿಕ್ಕದು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಇದು ನಿಮಗೆ ತೋರ್ಸೋಕ್ಕೆ 6 ಎಳೆ ತೊಗೊಂಡಿದ್ದೀನಿ. ಬಟ್ ಬ್ಲೌಸ್ಗೆ ನಾನು 7 ತೊಗೊಂಡಿದ್ದೀನಿ, 7 ಎಳೆ ತೊಗೊಂಡಿದ್ದೀನಿ. ಇದು ಕ್ರೋಶ ಯಾವುದೋ ನಾನು ಉಲ್ಲನ್ ಇದು ಮಾಡ್ತಾಯಿದ್ದೆ, ಆವಾಗ ಇದು ನಾನು ಯೂಸ್ ಮಾಡ್ತಿರೋದನ್ನೇ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೆವರ್ಮೈಂಡ್ 10 ಯೂಸ್ ಮಾಡ್ಬೋದು, 7 ಯೂಸ್ ಮಾಡ್ಬೋದು. ಇದಕ್ಕೆ ನೋಡಿ ಒಂದು ನಾಟ್ ಹಾಕಿದ್ದೀನಿ ನಾನು. ಇದನ್ನು ಈ ಥರ ತಗೊಂಡು ಒಂದು ಜಸ್ಟ್ ಒಂದು ಚೈನ್ ಹಾಕ್ಕೊಳ್ಳಿ. ಈ ಥರ ಚೈನ್ ಹಾಕ್ಕೊಂಡು ಈ ದಾರ ಹಿಂಗೆ ಇಟ್ಕೊಳ್ಳಿ, ಆ ರಿಂಗ್ ಜೊತೆಗೆ ಬರಲಿ ಅದು. 1 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ನೋಡಿ ಈ ಥರ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಒಳಗಿಂದ ಹೊರಗೆ ಬಂದಾಗ ಮೂರು ದಾರ ಬರುತ್ತೆ. 3 ದಾರದಲ್ಲಿ 2 ದಾರ ಹೊರಗಡೆ ಬನ್ನಿ, 2 ದಾರ ಹೊರಗಡೆ ಬನ್ನಿ. ಈ ಥರ ಹಾಫ್ ರಿಂಗ್ ಹಾಕ್ಕೋಬೇಕಾಗತ್ತೆ ನೀವು. ಇದು ಫ್ರೆಂಡ್ಸ್, ಇದು ಮುಂಚೆ ನಾವು ತೋರಿಸಿರೋ ಡಿಸೈನ್ ಅಂತ ಅನ್ನಿಸ್ಬೋದು ನಿಮಗೆ. ನಿಜ ಅದೇ ಇದು, ಬಟ್ ಸ್ವಲ್ಪ ವೇರಿಯೇಷನ್ ಮಾಡಿದ್ದೀನಿ ನಾನು. ಇದು ಹೇಗೆ ಇದು ಮಾಡೋದು ಅನ್ನೋದು, ಫಿನಿಶಿಂಗ್ ಹೆಂಗೆ ಕೊಡೋದು ಹೇಳ್ಕೊಡ್ತೀನಿ. ಈಗ ನೋಡಿ, ಇದನ್ನು ಹಾಫ್ ರಿಂಗ್ ಬರೋ ತನಕ ಬರೀ ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗೋಣ. ಇದು ನಿಮಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಈ ದಾರ ಅಂತಂದರೆ ಒಂದು 8 ಇಲ್ಲ 9 ಆದಮೇಲೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಒಂದು 8 ಡಬಲ್ ಕ್ರೋಶ ಇಲ್ಲ 10 ಡಬಲ್ ಕ್ರೋಶ ಎಲ್ಲಿ ತನಕ ನಿಮಗೆ ಅದು ಡಿಸ್ಟರ್ಬ್ ಮಾಡಲ್ವೋ ಅಲ್ಲಿ ತನಕ ಇಟ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡಿ ಬಿಸಾಡಿ. ಸೊ ಈ ಥರ ಹಾಫ್ ರಿಂಗು ಹಾಕ್ಕೊಳ್ತಾ ಹೋಗೋಣ. ಇದು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ. ಸೊ ನೋಡಿ, ನಿಮ್ಮ ರಿಂಗ್ ಸೈಜಿಗೆ ತಕ್ಕಂತೆ ನೀವು ಹಾಫ್ ರಿಂಗ್ ಬರೋಷ್ಟು ಡಬಲ್ ಕ್ರೋಶ ಹಾಕ್ಕೋಬೇಕು. ನಾನು ಒಂದು ಅಂದಾಜಲ್ಲಿ 14-15 ಹಾಕ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ರಿಂಗ್ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಹಿಡಿಸುತ್ತೆ ನೋಡ್ಕೋಬೇಕು. ಸಪೋಸ್ ಈ ಥರ ಚಿಕ್ಕ ರಿಂಗ್ ಆಗಿಬಿಟ್ರೆ, ಈ ಥರ ಚಿಕ್ಕ ರಿಂಗ್ ಆದರೆ ತುಂಬ ಕಡಿಮೆ ಹಿಡಿಸುತ್ತೆ. ಸೊ ಅದ್ರ ರಿಂಗ್ ಸೈಜ್ ನೋಡಿಕೊಂಡು ನೀವು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಇಲ್ಲಿ ಈಗ ಹಾಫ್ ರಿಂಗ್ ಆದಮೇಲೆ ಇನ್ನೊಂದು ರಿಂಗ್ ತಗೊಳ್ಳಿ. ಸ್ಟಕ್ ಆಗಿದೆ, ಬಿಚ್ಚಿಬಿಟ್ಟು ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ದಾರ ಇದಾಗಿದೆ. ಈಗ ಇನ್ನೊಂದು ರಿಂಗ್ ತಗೊಂಡು ನೋಡಿ, ಮೇಲ್ಗಡೆಯಿಂದ ಕೆಳಗೆ ಹೋಗ್ರಿ ರಿಂಗಲ್ಲಿ, ಮತ್ತು ಒಂದು ದಾರ ತೊಗೊಂಬಂದು ಇದೆರಡನ್ನೂ ಸೇರಿಸಿ ಒಂದು ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ತಿರ್ಗಾನು ಅದೇ ಥರ ಹಾಫ್ ರಿಂಗ್ ಹಾಕ್ಕೋಬೇಕು. 14 ಹಿಡಿಸುತ್ತಾ 10 ಹಿಡಿಸುತ್ತಾ ನೋಡಿಕೊಂಡು ನಾನು ಮಾಡಿರೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು ಇಷ್ಟು ಮಾಡ್ಕೋಬೇಕಾಗತ್ತೆ ನೀವು. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು ಸೈಡು ನೀವು ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಸೈಡ್ ಫುಲ್ಲು ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಈ ಥರ ಫಸ್ಟ್ ಅಂದರೆ ಇದು ನಿಮ್ಮ ಸ್ಲೀವ್ಸಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು, ಈ ಥರ ತುಂಬ ಎಳಿಬಾರ್ದು, ಹೀಗೆ ಸ್ವಲ್ಪ ಲೈಟಾಗಿ ಎಳೆದ್ರೆ ನಿಮಗೆ ಸ್ಲೀವ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಅಳತೆ ರಿಂಗ್ಸ್ ಹಾಕ್ಕೋಬೇಕಾಗತ್ತೆ. ನಾನು
13 ಹಾಕ್ಕೊಂಡಿದ್ದೀನಿ ನೋಡಿ. 6 ನಿಮಗೆ ಸ್ಲೀವ್ಸ್ದು 6.5 ಬಂತು ಅಂದರೆ ಒಂದು ಇದು ಕಟ್ಟಾಗುತ್ತೆ. ಅದು ಹೆಂಗಾದರೂ ಮಾಡ್ಕೋಬೋದು ಒಳಗಿಂದು ಆಮೇಲೆ ಸ್ಟಿಚ್ ಆದಮೇಲೆ. ಓಕೆ, ಇವಾಗ ಈ ಥರ ಮಾಡ್ಕೊಳ್ಳಿ. ಈಗ ಟರ್ನಿಂಗ್ ಹೇಳ್ಕೊಡ್ತೀನಿ. ಇಲ್ಲಿ ತನಕ ಬಂದಿದ್ದೀವಿ ನಾವು. ಸೊ ಇದು ಹಾಫ್ ರಿಂಗ್ ಆಗಿದೆ. ಸೊ ಇಲ್ಲಿ ಏನಿಲ್ಲ, ತಿರ್ಗಾನು ಇದು ಲಾಸ್ಟ್ ರಿಂಗ್ ಅಂತ ಅಂದ್ಕೊಳ್ಳಿ. ಲಾಸ್ಟ್ ರಿಂಗ್ ಅಂತ ಆಗಿದ್ದರೆ ಇಲ್ಲಿಂದ ತಿರ್ಗಾನು ಇದೇ ಥರ ನೀವು ಈ ಕಡೆ ಎಷ್ಟು ಹಾಕ್ಕೊಂಡಿದ್ರೋ ಈ ಕಡೆನೂ ಅಷ್ಟೇ ಹಾಕ್ಕೊಂಡು ನೋಡಿ ಇಲ್ಲಿ ತನಕ ಬರಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಇಲ್ಲಿ ತನಕ ಬನ್ನಿ. ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ನೋಡಿ. ಫುಲ್ ರಿಂಗು ನೀವು ಈ ಕಡೆ ಎಷ್ಟು 14-15 ಹಾಕ್ಕೊಂಡಿದ್ದೀನಿ, ನಾನು ಅಷ್ಟೇ ಅದೇ ಥರ 14 ಹಾಕ್ಕೊಂಡಿದ್ದೀನಿ. ಈ ಕಡೆ ಇಲ್ಲಿ ನಾವು ಜಾಯಿನ್ ಮಾಡಿರ್ತೀವಲ್ವ, ಈ ಜಾಯಿನ್ಗೆ ಮಧ್ಯದಲ್ಲಿ ನೋಡಿ ಈ ಥರ ಮಾಡ್ಕೋಬಾರ್ದು. ಈ ರಿಂಗಿಗೂ ಈ ಥರ ಮಧ್ಯದಲ್ಲಿ ಹಿಂಗೆ ಹೋಗಬಾರ್ದು ಕ್ರೋಶ. ಇಲ್ಲಿ ಚೈನ್ ಇರುತ್ತೆ ನಿಮಗೆ, ನಾವು ಲಾಕ್ ಮಾಡಿರೋದು ಚೈನ್ ಇರುತ್ತೆ. ಆ ಚೈನಿಗೆ ಹೋಗಿ ಈ ಥರ ಚೈನಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲ ಸ್ಲಿಪ್ ರಿಂಗ್ ಹಾಕ್ಕೋಬೋದು, ಈ ಥರ ಜಾರಿಸ್ಕೋಬೋದು. ತಿರ್ಗಾನು ಈ ಕಡೆ ಅಷ್ಟೇ ಹಾಕ್ಕೋಬೇಕಾಗತ್ತೆ. ಇನ್ನೂ ಒಂದು ಸರಿ ಜಾಯ್ನಿಂಗ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಈ ಜಾಯ್ನಿಂಗಿಗೆ ಈ ಚೈನಿಗೆ ಇಲ್ಲಿ ಜಾಯಿನ್ ಮಾಡಬೇಕು. ಈ ಥರ 2 ಬರುತ್ತಾ, ಇದರೊಳಗೆ ಇದನ್ನು ತೊಗೊಂಬಿಡಿ. ಸೊ ಈ ಥರ ಫುಲ್ಲು ಮಾಡ್ತಾ ಹೋಗೋಣ. ಫುಲ್ಲು ಫಿನಿಶ್ ಆದಮೇಲೆ ಅದಕ್ಕೆ ಹೇಗೆ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸು. ಈ ಥರ ಪೈಪಿಂಗ್ ಕೊಟ್ಟು ಇದಕ್ಕೆ ಪೀಸ್, ಕೆಳಗಿನ ಪೀಸ್ ಇದನ್ನು ಇಟ್ಕೊಂಡು ನೋಡಿ ಈ ಥರ ಡೋನೆಟ್ಸಲ್ಲಿ ರಿಂಗಲ್ಲಿ ಫಸ್ಟು ನಾನು ಹೇಳ್ದಂಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿಬಿಟ್ಟು ಈ ಥರ ಇಟ್ಕೋಬೇಕು. ಇದು ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ತನಕ ಇದೆ ನಂದು ಮೆಜರ್ಮೆಂಟು. ಸೊ ಟೇಪಲ್ಲಿ ಮೆಜರ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಹೀಗೆ ಸ್ವಲ್ಪ ಲೈಟಾಗಿ ಸ್ಟ್ರೆಚ್ ಮಾಡಬೇಕು, ತುಂಬ ಮಾಡಬಾರ್ದು. ಇಷ್ಟು ಮಾಡಿಕೊಂಡು ಇಲ್ಲಿಗೆ ನೀವು ಹೊಲಿಗೆ ಹಾಕ್ಕೊಂಡು ನೋಡಿ, ಪಿನ್ ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಆ ಥರ ಎಲ್ಲ ಈ ಥರ ಎಲ್ಲ ಅಡ್ಜಸ್ಟ್ ಮಾಡಿ ಬೀಡ್ ಹಾಕಿ ಹೊಲಿಬೇಕು. ಒಂದು ಮಾತ್ರ ನಾನು ಬೀಡ್ ಹಾಕಿ ಹೊಲಿಯೋದು ಹೇಳ್ಕೊಡ್ತೀನಿ, ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇದು ಬರುತ್ತೆ ಹೀಗೆ, ಇದಕ್ಕೂ ಅಷ್ಟೇ ಕೆಳಗೆ ಬೀಡ್ ಹಾಕಿ ಅಡ್ಜಸ್ಟ್ ಮಾಡಿ ಹೊಲ್ಕೋಬೇಕು. ನೋಡಿ ಇವಾಗ ಮಾರ್ಕಿಂಗ್ ಇರುತ್ತಲ್ಲ, ಆ ಮಾರ್ಕಿಂಗಿಗೆ ನಾಟ್ ಹಾಕಿ 4 ಎಳೆ ತೊಗೊಂಡಿದ್ದೀನಿ ನಾನು. ನೋಡಿ ಬೀಡಿಂಗ್ ಇದು ಪೈಪಿಂಗ್ ಕೊಟ್ಟಿರ್ತೀವಲ್ಲ, ಈ ಪೈಪಿಂಗ್ ಒಳಗೆ ಈ ಥರ ಸೂಜಿ ತಗೊಳ್ಳಿ. ಮತ್ತು ಯಾವ ಥರದ್ದು ಯಾವ ಸೈಜನ್ನು ಬೀಡ್ ತಗೊಳ್ಳಿ ನೀವು. ಈ ಥರ ಬೀಡ್ ಹಾಕ್ಕೊಂಬಿಟ್ಟು ನೋಡಿ, ಇದು ಸೆಂಟರಲ್ಲಿರಬೇಕು ನಿಮಗೆ ರಿಂಗು. ಸೆಂಟರ್ಗೆ ತಗೊಂಡು ಮತ್ತು ಆ ಬೀಡಿಂದ ಪೈಪಿಂಗ್ ಒಳಗೆ ಬಂದು ಈ ಥರ ತಗೋಬೇಕು. ನಿಮಗೆ ಎಲ್ಲೂ ಕಾಣೋದಿಲ್ಲ. ಮತ್ತು ನೋಡಿ, ಸ್ಟ್ರೆಚ್ ಮಾಡುವಾಗ ಲೈಟಾಗಿ ಸ್ಟ್ರೆಚ್ ಮಾಡಿಕೊಂಡು ಗುರ್ತು ಮಾಡ್ಕೊಳ್ಳಿ. ಹಾಗೆ ಕೆಳಗಿಂದ ಸೂಜಿ ತಗೊಂಡು ತುಂಬ ಇದು ಮಾಡ್ಕೋಬಾರ್ದು. ಮತ್ತು ಈ ಥರ ಪೈಪಿಂಗಲ್ಲಿ ಸೂಜಿ ತಗೊಂಡು ಸೊ ಇದೇ ಥರ ಕಂಟಿನ್ಯೂ ಮಾಡಿ. ಕೆಳಗೂ ಹಿಂಗೆ ಬರಬೇಕು, ಅಡ್ಜಸ್ಟ್ ಮಾಡಿಕೊಂಡು ಈ ಪೀಸ್ಗೂ ಅದೇ ಥರ ಮಾಡ್ಕೋಬೇಕು. ಸೊ ಇದನ್ನು ನೀವು ಸ್ಯಾರೀಸ್ಗೂ ಹಾಕ್ಕೋಬೋದು, ಬ್ಲೌಸ್ ನೆಕ್ಗೆ ಹಾಕ್ಕೋಬೋದು. ಒಂದು ಸ್ವಲ್ಪ ಟೈಮ್ ಆಯಿತು ಅಂದಾಗ ನಾನು ನಿಮಗೆ ಸ್ಯಾರಿಗೆ ನೆಕ್ಗೆಲ್ಲ ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ಬೀಡ್ ಒಳಗೆ ಬಂದುಬಿಟ್ಟು ತಿರ್ಗಾನು ವಾಪಸ್ ಹೋಗ್ಬೇಕು.
ಸೊ ಈ ಥರ ಇದು ಇಲ್ಲಿ ಬರೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೊಲ್ಕೋಬೇಕಾಗತ್ತೆ ಪೂರ್ತಿ. ಸೊ ಫಿನಿಶ್ ಆಗಿರೋದು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಬರುತ್ತೆ. ಈ ಥರ ಫುಲ್ಲು ಹೊಲಿದ್ಬಿಟ್ಟು ನೀವು ಈ ಥರ ಹೊಲ್ಕೊಂಡ್ಬಿಡ್ಬೇಕು ಬ್ಲೌಸ್ನ. ಸೊ ನಿಮ್ಗೆ ಹಾಕ್ಕೊಂಡಾಗ ಈ ಥರ ಕಾಣುತ್ತೆ. ಇದು ಸ್ಕಿನ್ ಕಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಫುಲ್ ಸ್ಲೀವ್ಸ್ಗೆ ಹಾಕ್ಕೋಬೋದು, ಇದು ಹಾಫ್ ಸ್ಲೀವ್ಸ್ಗೆ ಹಾಕ್ಕೋಬೋದು, ಹೆಂಗಂದ್ರೂ ಹಾಕ್ಕೋಬೋದು. ನೆಕ್ಕಿಗೂ ಅಷ್ಟೇ ಇದೇ ಥರ 2 ಪೀಸ್ ಮಾಡಿಬಿಟ್ಟು ಇದನ್ನು ಹಾಕ್ಕೋಬೋದು. ನಿಮಗೆ ಈ ಥರ ಖಾಲಿ ಸ್ಕಿನ್ ಕಾಣುತ್ತೆ, ಚೆನ್ನಾಗಿರಲ್ಲ ಅಸಹ್ಯ ಅನಿಸ್ತು ಅಂದರೆ ಮಿರರ್ ಅಂಟಿಸ್ಕೊಳ್ಳಿ. ಇಲ್ಲಿ ಕಟ್ ವರ್ಕ್ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೆ ಇದನ್ನು ಹೇಳ್ಕೊಡೋಣ ಅಂತ ಯೋಚನೆ ಮಾಡಿ ಹೇಳ್ಕೊಡ್ತಾ ಇರೋದು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನೆಕ್ಸ್ಟ್ ಇನ್ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.